ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು AMM ಡಿಸೈನರ್ಸ್ ಆ್ಯಂಡ್ ವ್ಲಾಗ್ಸ್ ಚಾನಲ್. ಫ್ರೆಂಡ್ಸ್, ಈ ಸ್ಯಾರಿ ಬಂದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಈ ರೀತಿ ಡಬಲ್ ಶೇಡಲ್ಲಿ ತೊಗೊಂಡಿದ್ದೀನಿ. ಈ ಸ್ಯಾರಿಗೆ ಕಾಂಬಿನೇಷನ್ ಆಗಿ ಒಂದು ಸಿಂಪಲ್ ಪ್ಯಾಟ್ರನ್ ಬ್ಲೌಸನ್ನು ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಬ್ಲೌಸ್ ಪೀಸಲ್ಲಿ ಎರಡೂ ಸೈಡು ನನಗೆ ಈ ರೀತಿ ಬಾರ್ಡರ್ಸ್ ಬಂದಿರೋದ್ರಿಂದ ನೋಡಿ, ನಾನು ಈ ಪ್ಯಾಟ್ರನ್ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ, ಸ್ಟಿಚ್ ಮಾಡಿದ ನಂತರ ನಮಗೆ ಔಟ್ಲುಕ್ ಅನ್ನೋದು ಈ ರೀತಿ ಬಂದಿದೆ. ನಾನು ಸ್ಟಿಚ್ ಮಾಡಿದ ಮೇಲೆ ಈ ರೀತಿ ಮ್ಯಾನಿಕ್ವಿನ್ಗೆ ಹಾಕಿ ತೋರಿಸ್ತಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಫಿನಿಶಿಂಗ್ ಆಗಿರ್ಬೋದು ಅಥವಾ ಡಿಸೈನ್ ಆಗಿರ್ಬೋದು. ಈಗ ಈ ಡಿಸೈನ್ ಅಥವಾ ಈ ಪ್ಯಾಟ್ರನನ್ನು ನಾವು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಸ್ಲೀವ್ಸ್ಗೆ ಕೂಡ ಈ ರೀತಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಈಗ ಶುರು ಮಾಡೋಣ. ನಾನಿಲ್ಲಿ 1 ಮೀಟರ್ ಲೈನಿಂಗ್ ಅನ್ನೋದು ತೊಗೊಂಡಿದ್ದೀನಿ. ನೋಡಿ, ಫೋಲ್ಡಿಂಗ್ ಅನ್ನೋದು ನನ್ನ ಸೈಡ್ ಇದೆ, ಯಾಕಂದರೆ ಬ್ಯಾಕ್ ಕ್ಲೋಸ್ ನೆಕ್ ಬರ್ತಾ ಇರೋದ್ರಿಂದ. ಫಸ್ಟ್ ಇಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ವಿ. ಫಸ್ಟ್ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಆಮೇಲೆ ಶೋಲ್ಡರ್ ಡೌನ್ಗೋಸ್ಕರ 1 ಇಂಚು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಎನಿ ಸೈಜು ನೀವು ಶೋಲ್ಡರ್ ಡೌನು 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮೇಲ್ಗಡೆ ನೆಕ್ ಬರ್ತು ಬಂದು 2.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಫುಲ್ ಶೋಲ್ಡರ್ ಬಂದು 15 ಇಂಚಸ್ಸು, ಅದರಲ್ಲಿ ಅರ್ಧ 7.5 ಇಂಚಿಗೆ ಈ ರೀತಿ ಶೋಲ್ಡರ್ ಲೈನಲ್ಲೂ ಮಾರ್ಕ್ ಮಾಡ್ಕೋಬೇಕು. ಈಗ ನೆಕ್ ಪಾಯಿಂಟು ಮತ್ತು ಶೋಲ್ಡರ್ ಪಾಯಿಂಟ್ನ ಎರಡನ್ನೂ ಈ ರೀತಿ ಕ್ರಾಸಾಗಿ ಜಾಯಿನ್ ಮಾಡ್ಕೊತಾ ಇದ್ದೀನಿ. ನನ್ನ ಆರ್ಮ್ ರೌಂಡ್ ಬಂದು 17 ಡಿವೈಡೆಡ್ ಬೈ 2 ಮಾಡಿದ್ರೆ 8.5 ಬರುತ್ತೆ. ನಿಮ್ಗೆ ಎಷ್ಟು ಬಂದಿರುತ್ತೋ ಅದರಲ್ಲಿ 1.75 ಇಂಚಸ್ನ ಮೈನಸ್ ಮಾಡಬೇಕು. ಈ ರೀತಿ ಮೈನಸ್ ಮಾಡಿದಾಗ ನನಗೆ 6.75 ಅನ್ನೋದು ಬಂತು. ನೋಡಿ, ಶೋಲ್ಡರ್ ಪಾಯಿಂಟ್ ಹತ್ರದಿಂದ 6.75 ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ಲೈನ್ ಮೇಲೆ ನಾವು ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನನ್ನ ಬಸ್ಟ್ ಬಂದು 38 ಪ್ಲಸ್ 2 ಇಂಚಸ್ ಲೂಸಿಂಗನ್ನು ಆ್ಯಡ್ ಮಾಡ್ಕೋಬೇಕು. ನಿಮ್ಮ ಬಸ್ಟ್ ಎಷ್ಟಿರುತ್ತೋ ಅದಕ್ಕೆ ಪ್ಲಸ್ 2 ಇಂಚಸ್ ಅನ್ನೋದು ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ 4 ಮಾಡ್ಕೋಬೇಕು. ನೋಡಿ, ಈ ರೀತಿ ಮಾಡಿದಾಗ ನನಗೆ 10 ಇಂಚಸ್ ಅನ್ನೋದು ಬಂತು. ಸೊ 10 ಇಂಚಸಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಅಪ್ಪರ್ ಚೆಸ್ಟ್ ಬಂದು 37 ಆಗಿರೋದ್ರಿಂದ ಆರ್ಮ್ ಕರ್ವ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಒಳಗಡೆಗೆ ನಾನು 2.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಅಲ್ಲಿಂದ ವಿಡ್ತ್ ಅನ್ನೋದು ಚೆಕ್ ಮಾಡಿಕೊಂಡು ಸೇಮ್ ವಿಡ್ತನ್ನು ಶೋಲ್ಡರ್ ಲೈನಲ್ಲೂ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ಲೈನಲ್ಲಿ ಮಿಡ್ ಪಾಯಿಂಟನ್ನು ಈ ರೀತಿ ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆ ಮಿಡ್ ಪಾಯಿಂಟ್ ಹತ್ರದಿಂದ 1 ಇಂಚಿಗೆ ಒಂದು ಮೀಟಿಂಗ್ ಪಾಯಿಂಟ್ನ ಅರೇಂಜ್ ಮಾಡಿಕೊಂಡು ಈ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೀಟಾಗಿ ನಾವು ಈ ರೀತಿ ಆರ್ಮ್ ರೌಂಡ್ ಶೇಪ್ ಅನ್ನೋದು ತೊಗೋಬೇಕು. ನಾವೇನು ಮಿಡ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿದ್ದು ಆ ಮಿಡ್ ಪಾಯಿಂಟ್ ಹತ್ರಗೆ ನಮ್ಮದು ಶೋಲ್ಡರ್ ಪಾಯಿಂಟ್, ನೋಡಿ ನಂದು ಶೋಲ್ಡರ್ ಪಾಯಿಂಟು ಆರ್ಮ್ ಕರ್ವ್ ಲೈನಿಗಿಂತ ಸ್ವಲ್ಪ ಹೊರಗಡೆಗೆ ಹೋಗಿದೆ. ನೋಡಿ, ಈ ರೀತಿ ಶೇಪ್ ಅನ್ನೋದು ಕೊಟ್ಕೋಬೇಕು. ಈಗ ಬ್ಲೌಸ್ ಲೆಂತ್ ಬಂದು ನನಗೆ 14.5 ಇಂಚಸ್ ಬೇಕು. ನೋಡಿ, ನಮಗೇನು ಸ್ಲೋಪ್ ಇದೆಯಲ್ಲ ಶೋಲ್ಡರ್ ಲೈನ್ ಅಂದರೆ ಆ ಮಿಡ್ಲ್ಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಅಲ್ಲಿಂದ ಲೆಂತ್ ಅನ್ನೋದು ಮಾರ್ಕ್ ಮಾಡಿಕೊಂಡು ಈ ರೀತಿ ಅಲ್ಲಿ ಕೂಡ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಇದು ಬಂದು ನಮಗೆ ವೇಸ್ಟ್ ಲೈನು. ಈ ಲೈನ್ ಮೇಲೆ ನಮ್ಮ ವೇಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ನನ್ನ ವೇಸ್ಟ್ ಬಂದು 33, ಅದರಲ್ಲಿ 4ನೇ ಒಂದು ಭಾಗ 8.25 ಡಾಟ್ಸ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊತಾ ಹೋಗಬೇಕು. ಸೇವಿಂಗ್ ಮಾರ್ಜಿನ್ ನೋಡಿ, ಸೈಡ್ ಸೀಮ್ ಲೈನ್ ಕಡೆ 2 ಇಂಚಸ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ. ವೇಸ್ಟ್ ಲೈನ್ ಕೆಳಗಡೆ ಕೂಡ ನಾನು 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. ಹಾಗೆ ಶೋಲ್ಡರ್ ಹತ್ರ ಕೂಡ 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ. ಆರ್ಮ್ ಕರ್ವ್ ಲೈನಲ್ಲಿ ಕೂಡ 1/2 ಇಂಚ್ ಮಾರ್ಜಿನ್ ಅನ್ನೋದು ಈ ರೀತಿ ಟೇಪಿಂದ ನೀವು ಮಾರ್ಕ್ ಮಾಡ್ಕೋಬೇಕು. ಫಸ್ಟು ವಿತೌಟ್ ಸೀವಿಂಗ್ ಅಲೌನ್ಸಸ್ ನಾವು ಮಾರ್ಕ್ ಮಾಡ್ಕೋಬೇಕು. ಆನಂತರ ಮಾರ್ಕ್ ಮಾಡಿದ ನಂತರ ನೀವು ಈ ರೀತಿ ಸೀವಿಂಗ್ ಅಲೌನ್ಸ್ ಅನ್ನೋದು ಆ್ಯಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ, ಆಗಲೇ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೋಡಿ, ಈ ರೀತಿ ಆರ್ಮ್ ರೌಂಡನ್ನು ಕೂಡ ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ರೆಡಿ ಶೋಲ್ಡರ್ ನನಗೆ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ರೆಡಿ ಶೋಲ್ಡರ್ ಪಟ್ಟಿ, ಶೋಲ್ಡರ್ ಸ್ಟ್ರ್ಯಾಪ್ ಅನ್ನೋದು ನಿಮ್ಗೆ ಎಷ್ಟು ಇಂಚು ಬೇಕೋ ಅಷ್ಟು ಇಂಚನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ನಮಗದು ಸ್ಲೀವ್ಸನ್ನು ಅಟ್ಯಾಚ್ ಮಾಡುವಾಗ ಮಾರ್ಜಿನ್ ಅನ್ನೋದು ಹೋಗುತ್ತೆ. ಅಲ್ಲಿಂದ ನೀವು ರೆಡಿ ಶೋಲ್ಡರ್ ಎಷ್ಟು ಬೇಕು, ನಾನು 2.5 ಇಂಚ್ ತೊಗೊಳ್ತಾ ಇದ್ದೀನಿ. ನಿಮ್ಮ ಇಷ್ಟ, ನೀವು 1 ಇಂಚು ತೊಗೋಬೋದು, 2 ಇಂಚಸ್ ತೊಗೋಬೋದು, 3 ಇಂಚಸ್, ಅದು ನಿಮ್ಮ ಇಷ್ಟ. ಶೋಲ್ಡರ್ ಸ್ಟ್ರ್ಯಾಪ್ ಎಷ್ಟು ಬೇಕು ಅನ್ನೋದು ನಿಮ್ಮ ಇಷ್ಟ. ಬ್ಯಾಕ್ ಬೋಟ್ ನೆಕ್ ಬರ್ತಿರೋದ್ರಿಂದ ನೋಡಿ, ನಾನು 3.25 ಇಂಚಿಗೆ ನಾನು ಡೀಪ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ ನೆಕ್ ಬಿಡ್ತು ಬಂದು ನೋಡಿ, ನಮಗೆ 5.25 ಅನ್ನೋದು ಇದೆ.
ಕೆಳಗಡೆನೂ ಕೂಡ 5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಬೋಟ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ನೀವು ಬೇಕಾದರೆ ಬ್ಯಾಕಲ್ಲಿ ಏನಾದರೂ ಡಿಸೈನ್ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಳ್ಳಿ. ನಾನಿಲ್ಲಿ ಈ ರೀತಿ ಕ್ಲೋಸ್ ನೆಕ್ ಪ್ಯಾಟ್ರನಲ್ಲೇ ನಾನು ಬ್ಲೌಸ್ ಅನ್ನೋದು ರೆಡಿ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಜಸ್ಟ್ 3/4 ಇಂಚಿಗೆ ಡೀಪ್ ಅನ್ನೋದು ತೊಗೊಂಡಿದ್ದೀನಿ. ಹಾಗೆ ಬ್ಯಾಕಲ್ಲಿ ಡಾಟ್ಸನ್ನು ಕೂಡ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು 1 ಇಂಚ್ ಎಕ್ಸ್ಟ್ರಾ ಡಾಟನ್ನು ತೊಗೊಂಡಿದ್ದೀವಿ ಅದನ್ನು ಕೂಡ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದ ನಂತರ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಮಾರ್ಕ್ ಮಾಡಿದ್ದೀನಿ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೋಬೇಕು. ಈಗ ನಮಗೆ ಡಿಸೈನು ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಲ್ವ, ಈ ರೀತಿ ಸೆಂಟರಲ್ಲಿ ನಮಗೆ ಬಾರ್ಡರ್ ಅನ್ನೋದು ಬಂದು ಸ್ಯಾರಿಯಲ್ಲಿ ಏನು ಕಲರ್ ಇದೋ ಅದು ಪ್ಯಾಚ್ ವರ್ಕ್ ಅನ್ನೋದು ಮಾಡ್ಕೋಬೇಕು. ನಾನು ಅದಕ್ಕೋಸ್ಕರ 2 ಇಂಚಸ್ಗೆ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಪ್ಯಾಟ್ರನ್ ಅನ್ನೋದು ನಾವು ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಡಿಸೈನ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟು ಮಾರ್ಕ್ ಮಾಡಿ ಕಟಿಂಗ್ ಮಾಡಿದ ನಂತರ ನಾವು ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ನಮಗೆ ಚೆಕ್ ಮಾಡಿಕೊಂಡಾಗ 7.75 ಇಂಚಸ್ ಅನ್ನೋದು ಬಂದಿದೆ. ಈ 7.75 ಇಂಚಸ್ಗೆ ನಾವು ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು. ಬಟ್ ನಾನು ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡಿದ ನಂತರ ಸ್ಲೀವ್ಸ್ ಅನ್ನೋದು ಲಾಸ್ಟ್ಲೇ ತೋರಿಸ್ಕೊಡ್ತೀನಿ. ನೋಡಿ, ಇದು ನಮಗೆ ಫ್ರಂಟ್ ಓಪನ್ ಬ್ಲೌಸ್ ಆಗಿರೋದ್ರಿಂದ ಓಪನಿಂಗ್ ಸೈಡ್ ಅನ್ನೋದು ಲೈನಿಂಗ್ ಅನ್ನೋದು ನನ್ನ ಸೈಡ್ಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಫಸ್ಟು 1/4 ಇಂಚು ಮಾರ್ಜಿನ್ಗೆ ಈ ರೀತಿ ಒಂದು ಲೈನ್ ಅನ್ನೋದು ಡ್ರಾ ಮಾಡಿಕೊಂಡೆ. ಮೇಲ್ಗಡೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ. ಹಾಗೆ ಮಾರ್ಜಿನ್ಗೋಸ್ಕರ 1/2 ಇಂಚಿಗೆ ಒಂದೊಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಫ್ರಂಟಲ್ಲಿ ನಮಗೆ ಡೀಪ್ ಬರೋದರಿಂದ ಯಾವುದೇ ರೀತಿ ಶೋಲ್ಡರ್ ಸ್ಲೋಪ್ ಅನ್ನೋದು ತೊಗೊಳ್ಳೋಂಗಿಲ್ಲ. ಬ್ಯಾಕಲ್ಲಿ ನಮ್ಗೆ ಆರ್ಮ್ ರೌಂಡ್ ಏನು ಬಂದಿರುತ್ತೋ ಆ ಆರ್ಮ್ ರೌಂಡ್ಗೆ 1/2 ಇಂಚ್ ಅಥವಾ 1/4 ಇಂಚನ್ನು ಆ್ಯಡ್ ಮಾಡಿಕೊಂಡು ಫ್ರಂಟಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕು. ನನಗೆ ಬ್ಯಾಕಲ್ಲಿ 6.75 ಅನ್ನೋದು ಬಂದಿದೆ. ಫ್ರಂಟಲ್ಲಿ ಬಂದು ನಾನು 7/4 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಲೈನ್ ಮೇಲೆ ನಾವು ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. ನನ್ನ ಬಸ್ಟ್ ಬಂದು 38 ಪ್ಲಸ್ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡಿದ್ರೆ 40 ಡಿವೈಡೆಡ್ ಬೈ 4 ಮಾಡಿದ್ರೆ 10 ಇಂಚಸ್ ಅನ್ನೋದು ಬರುತ್ತೆ. ನೋಡಿ, ಉಕ್ಸ್ಪಟ್ಟಿ ಸೈಡ್ಗೆ ಏನು ನಾವು ಎಕ್ಸ್ಟ್ರಾ ತೊಗೊಂಡಿದ್ದು ಅಲ್ಲಿಂದ ಆ ಉಕ್ಸ್ಪಟ್ಟಿ ಸೈಡ್ಗೆ ಎಕ್ಸ್ಟ್ರಾ ತೊಗೊಂಡಿರೋದನ್ನು ಬಿಟ್ಟು ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಆರ್ಮ್ ಕರ್ವ್ ಲೈನ್ಗೆ 2.5ಗೆ ಒಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೇಮ್ ಬ್ಯಾಕ್ ಪಾರ್ಟಲ್ಲಿ ನಾವೇನು ಆರ್ಮ್ ಕರ್ವ್ ಲೈನ್ಗೋಸ್ಕರ ಮಾರ್ಕ್ ಮಾಡ್ತೀವೋ ಸೇಮ್ ಫ್ರಂಟಲ್ಲಿ ಕೂಡ ಮಾರ್ಕ್ ಮಾಡ್ಕೋಬೇಕು. ಈಗ ನಮಗೆ ಫ್ರಂಟಲ್ಲಿ ಡೀಪ್ ಬರ್ತಾ ಇರೋದ್ರಿಂದ ನಾವು ಶೋಲ್ಡರ್ ಅನ್ನೋದು ಮೈನಸ್ ಮಾಡ್ಕೋಬೇಕಾಗುತ್ತೆ. ನನ್ನ ಶೋಲ್ಡರ್ ಅನ್ನೋದು 15, ಅದರಲ್ಲಿ ಅರ್ಧ ಅಂದರೆ 7.5. ಆ 7.5ರಲ್ಲಿ 1.5 ಇಂಚಿನ ಮೈನಸ್ ಮಾಡಿದ್ರೆ ನನಗೆ 6 ಇಂಚಸ್ ಅನ್ನೋದು ಬರುತ್ತೆ. ನೋಡಿ, ಆ 6 ಇಂಚಸ್ನ ಉಕ್ಸ್ಪಟ್ಟಿ ಸೈಡಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಕಂಪಲ್ಸರಿ ನಾವು ಶೋಲ್ಡರ್ಡಲ್ಲಿ ಮೈನಸ್ ಮಾಡ್ಕೋಬೇಕು, ಇಲ್ಲಾಂದರೆ ನಮಗೆ ಫ್ರಂಟ್ ಪಾರ್ಟಲ್ಲಿ ರಿಂಕಲ್ಸು ಅಥವಾ ಲೂಸ್ ಅನ್ನೋದು ಬಂದುಬಿಡುತ್ತೆ ನೆಕ್ ಹತ್ರ. ನನ್ನ ಬಸ್ಟ್ ಪಾಯಿಂಟ್ ಬಂದು 10 ಇಂಚಸ್ಸು. ಮೇಲ್ಗಡೆ ಲೈನನ್ನು ಬಿಟ್ಟು ನೋಡಿ, ಮೇಲ್ಗಡೆ ಮಾರ್ಜಿನ್ ಅನ್ನೋದು ಬಿಟ್ಟು ಮಾರ್ಕ್ ಮಾಡಿಕೊಂಡೆ. ಅಂಡರ್ ಬಸ್ಟ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಫುಲ್ ಬಸ್ಟ್ ಡಿವೈಡೆಡ್ ಬೈ 12 ಮಾಡಿದ್ರೆ 3 ಇಂಚಸ್ ಬರುತ್ತೆ. 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಬಸ್ಟ್ ಲೈನು, ಇದು ಬಂದು ಅಂಡರ್ ಬಸ್ಟ್ ಲೈನು, ಇದು ಬಂದು ವೇಸ್ಟ್ ಲೈನು. ವೇಸ್ಟ್ ಲೈನ್ ಬಂದು ಅಂಡರ್ ಬಸ್ಟ್ ಲೈನಿಂದ 2 ಇಂಚಸ್ ಯಾರಿಗೆ ಆಗಿರ್ಬೋದು 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಚೆಸ್ಟ್ ಲೈನಲ್ಲಿ ನಾವೇನು ಬಿಡ್ತ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿತ್ತು ಸೇಮ್ ಬಿಡ್ತನ್ನು ವೇಸ್ಟ್ ಲೈನಲ್ಲಿ ಕೂಡ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಸೈಡ್ ಸೀಮ್ ಲೈನ್ ಕಡೆ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊತಾ ಇದ್ದೀನಿ. ಈಗ ಬ್ಯಾಕ್ ಪಾರ್ಟಲ್ಲಿ ನೋಡಿ, ನಾವು ಆರ್ಮ್ ಕರ್ವ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾಯಿಂಟ್ ಅನ್ನೋದು ಅರೇಂಜ್ ಮಾಡ್ಕೊಂಡಿರ್ತೀವಲ್ಲ, ಆ ಪಾಯಿಂಟ್ ಬಂದು 2.25 ಇಂಚಿದೆ. ಫ್ರಂಟಿಗೆ ಬಂದು ಅದರಲ್ಲಿ ಅರ್ಧ ಇಂಚು ಮೈನಸ್ ಮಾಡ್ಕೋಬೇಕು. ಸಪೋಸ್ ನಿಮಗೆ ಬ್ಯಾಕ್ ಪಾರ್ಟಲ್ಲಿ 2 ಇಂಚಸ್ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ, ಆರ್ಮ್ ಕರ್ವ್ ಲೈನ್ ಮೀಟಿಂಗ್ ಪಾಯಿಂಟು ಫ್ರಂಟಿಗೆ ಬರೋ ಅಷ್ಟರಲ್ಲಿ ಅದರಲ್ಲಿ ಏನು ಬಂದಿದ್ದು ಅದರಲ್ಲಿ ಅರ್ಧ ಇಂಚಿನ ಕಡಿಮೆ ಮಾಡಿ ನೀವು ಈ ರೀತಿ ಮೀಟಿಂಗ್ ಪಾಯಿಂಟ್ ಅನ್ನೋದು ಅರೇಂಜ್ ಮಾಡಿಕೊಂಡು ಈ ರೀತಿ ಆರ್ಮ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ನಾನು ಅಪೆಕ್ಸನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಫುಲ್ ಬಸ್ಟ್ ಡಿವೈಡೆಡ್ ಬೈ 10 ಮಾಡಿದ್ರೆ 3 ಇಂಚಸ್ ಮೇಲೆ 8 ಪಾಯಿಂಟ್ಸ್ ಅನ್ನೋದು ಬರ್ತಾಯಿದೆ. ನೋಡಿ, ಬಸ್ಟ್ ಲೈನಲ್ಲಿ ಒಂದು ಪಾಯಿಂಟನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಹಾಗೆ ವೇಸ್ಟ್ ಲೈನಲ್ಲಿ ಸೇಮ್ ಪಾಯಿಂಟ್ನ ಅರೇಂಜ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ವೇಸ್ಟ್ ಲೈನಲ್ಲಿ ನನ್ನ ವೇಸ್ಟ್ ಬಂದು 33, ಅದರಲ್ಲಿ 4ನೇ ಒಂದು ಭಾಗ ಅಂದರೆ 8.25. ಎಕ್ಸ್ಟ್ರಾ ನನಗೆ ಎಷ್ಟು ಉಳಿದಿದೆ 1.25 ಇಂಚ್ ಅನ್ನೋದು ಉಳಿದಿದೆ. ನೋಡಿ, ಆ 1.25 ಇಂಚ್ ನಾನು ವೇಸ್ಟ್ ಡಾಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 1 ಇಂಚಿಗೆ ಒಂದು ಪಾಯಿಂಟ್ ಅನ್ನೋದು ಕಡಿಮೆ, ಆ ಕಡೆ 1 ಇಂಚಿಗೆ ಒಂದು ಪಾಯಿಂಟ್ ಕಡಿಮೆ, ಈ ಕಡೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಂಡರ್ ಬಸ್ಟ್ ಲೈನಲ್ಲೂ ಮತ್ತು ವೇಸ್ಟ್ ಲೈನಲ್ಲೂ ಸೇಮ್ ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದು ನಾವು ಡ್ರಾ ಮಾಡ್ಕೋಬೇಕು. ಇದು ಬಂದು ನಮಗೆ ವೇಸ್ಟ್ ಡಾಟು. ನೋಡಿ, ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ ಸೇಮ್ ಅದೇ ರೀತಿಯೇ ಮಾರ್ಕ್ ಮಾಡ್ಕೊಳ್ಳಿ. ಈಗ ನಮಗೇನು ಆರ್ಮ್ ಕರ್ವ್ ಲೈನ್ ಹತ್ರ ಒಂದು ಪಾಯಿಂಟ್ ಅರೇಂಜ್ ಮಾಡ್ಕೊಂಡಿದ್ದೆ, ಆ ಪಾಯಿಂಟಿಂದ ಅಪೆಕ್ಸ್ ಪಾಯಿಂಟ್ಗೆ ಈ ರೀತಿ ಡಾಟ್ ಲೆಗ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಈ ಡಾಟ್ ಲೆಗ್ ಎಷ್ಟಿದೆ ಅಂತ ಮೆಜರ್ ಮಾಡ್ಕೊಂಡಾಗ 6 ಇಂಚಸ್ಗೆ ಒಂದು ಪಾಯಿಂಟ್ ಅನ್ನೋದು ಕಡಿಮೆ ಬರ್ತಿದೆ. ಸೇಮ್
ಅಷ್ಟೇ ನಾವು ನಾವು ಶೋಲ್ಡರ್ ಮೈನಸ್ ಮಾಡಿರೋಂಥ ಲೈನ್ ಇರುತ್ತೋ ಆ ಲೈನಿಗೆ ಈ ರೀತಿ ಟೇಪನ್ನು ಇಟ್ಟಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಪಾಯಿಂಟ್ ಅನ್ನೋದು ಅರೇಂಜ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಅಪೆಕ್ಸ್ ಪಾಯಿಂಟ್ಗೆ ಕನೆಕ್ಟ್ ಮಾಡ್ಕೋಬೇಕು. ಈಗ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಈ ರೀತಿ ಶೇಪ್ ಅನ್ನೋದು 1/4 ಇಂಚು ಒಳಗಡೆಗೆ ಶೇಪ್ ಅನ್ನೋದು ಕೊಟ್ಕೊಳ್ತಾ ಇದ್ದೀನಿ. ಆರ್ಮ್ ಕರ್ವ್ ಶೇಪ್ ಅನ್ನೋದು ನಮಗೆ ಈ ರೀತಿ ರೌಂಡ್ ಶೇಪಲ್ಲಿ ಇರಬೇಕು. ಸ್ಟ್ರೈಟಾಗಿ ಅಲ್ಲಿ ಏನು ಸ್ಟ್ರೈಟ್ ಲೈನ್ ಇದೆಯಲ್ಲ ಸೊ ಒಂದು 1/4 ಇಂಚ್ ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೆಜರ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಆರ್ಮ್ ರೌಂಡ್ ಕರೆಕ್ಟಾಗಿ 8.5 ಇಂಚ್ ಅನ್ನೋದು ಬರಬೇಕು. ನನ್ನ ಆರ್ಮ್ ರೌಂಡ್ ಬಂದು 17, ಅದರಲ್ಲಿ ಅರ್ಧ ಅಂದರೆ 8.5 ಇಂಚಸ್ಸು. ನೋಡಿ ಈ ಡಾಟ್ ನಾವೇನು ಮಾರ್ಕ್ ಅಲ್ಲಿವರೆಗೂ ಚೆಕ್ ಮಾಡ್ಕೊಂಡಾಗ 4.75 ಇಂಚ್ ಬಂತು. ಅಲ್ಲಿಂದ ಆ ಕಡೆಗೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಡಾಟನ್ನು ಮೈನಸ್ ಮಾಡಿದ್ದೀವಲ್ವ, ಆ ಡಾಟನ್ನು ಬಿಟ್ಟು ಚೆಕ್ ಮಾಡ್ಕೋಬೇಕು. ಆರ್ಮ್ ಕರ್ವಲ್ಲಿ ಏನಂದ್ರೆ ನಾವು ಇಷ್ಟು ಕ್ಲಾತ್ ಅನ್ನೋದು ಕಟ್ ಮಾಡೋದ್ರಿಂದ ನಮಗೆ ಫ್ರಂಟ್ ಆರ್ಮ್ ಕರ್ವ್ ಹತ್ರ ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ. ಹಾಗೆ ನೆಕ್ ಹತ್ರ ಕೂಡ ನಮಗೆ ಯಾವುದೇ ರೀತಿ ಲೂಸ್ ಅನ್ನೋದು ಬರೋದಿಲ್ಲ. ಈಗ ಬ್ಯಾಕ್ ಪಾರ್ಟಲ್ಲಿ ನಾವು ಶೋಲ್ಡರ್ ಪಟ್ಟಿ ಅನ್ನೋದು ಎಷ್ಟು ತೊಗೊಂಡಿದ್ದೀವೋ ಸೇಮ್ ಅಷ್ಟನ್ನೇ ನಾವು ಫ್ರಂಟ್ ಪಾರ್ಟಲ್ಲಿ ಕೂಡ ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ ಇನ್ನೂ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ 2.5 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಡೀಪ್ ಬಂದು 7 ಇಂಚಸ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಹೆವಿ ಬಸ್ಟ್ ಇದ್ದರೆ ನೀವು ಆದಷ್ಟು ಡೀಪ್ ಅನ್ನೋದು ಕಡಿಮೆ ಮಾರ್ಕ್ ಮಾಡ್ಕೊಳ್ಳಿ. ಮೇಲ್ಗಡೆ ವಿಡ್ತ್ ಬಂದು 3 ಇಂಚಸ್ ಇದೆ, ಕೆಳಗಡೆನೂ ಸೇಮ್ ಅಷ್ಟೇ ವಿಡ್ತನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಬಾಕ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ಸೈಡ್ ಸೀಮ್ ಲೈನ್ ಅನ್ನೋದು ಚೆಕ್ ಮಾಡ್ಕೋಬೇಕು. ನಮಗೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡೂ ಕೂಡ ಸೈಡ್ ಸೀಮ್ ಲೈನ್ ಅನ್ನೋದು ಮ್ಯಾಚ್ ಆಗಬೇಕು. ನೋಡಿ ನಾವು ಆಲ್ರೆಡಿ ಬ್ಯಾಕ್ ಪಾರ್ಟಲ್ಲಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿದ್ದೀವಿ. ಮಾರ್ಜಿನ್ ಅನ್ನೋದು ಬಿಟ್ಟು ನಾನು ಚೆಕ್ ಮಾಡಿಕೊಂಡಾಗ ನೋಡಿ ಫ್ರಂಟ್ ಪಾರ್ಟಲ್ಲಿ ನನಗೆ ಇನ್ನೂ ಒಂದು 1/2 ಇಂಚ್ ಅನ್ನೋದು ಲೆಂತ್ ಜಾಸ್ತಿ ಇದೆ ಬ್ಯಾಕ್ ಪಾರ್ಟ್ಗಿಂತ. ಈ ರೀತಿ ಲೆಂತ್ ಜಾಸ್ತಿ ಇದ್ದರೆ ನಾವು ಈ ರೀತಿ ವೇಸ್ಟ್ ಡಾಟ್ ಹತ್ರದಿಂದ ಈ ರೀತಿ ಕ್ರಾಸಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಡೀಪ್ ಅನ್ನೋದು ಫ್ರಂಟಲ್ಲಿ ನಿಮ್ಮ ಇಷ್ಟ, ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಆ ಡಿಸೈನ್ ಅನ್ನೋದು ಡ್ರಾ ಮಾಡಿಕೊಂಡು ನೀವು ಸ್ಟಿಚ್ ಅನ್ನೋದು ಮಾಡ್ಕೊಳ್ಳಿ. ನೋಡಿ ಈಗ ಏನು ವೇಸ್ಟ್ ಡಾಟ್ ಇದೆಯಲ್ಲ ಆ ಡಾಟ್ ಅನ್ನೋದು ನಾವು ಈ ರೀತಿ ಸ್ಮೂತಾಗಿ ಡ್ರಾ ಮಾಡ್ಕೊತಾ ಇದ್ದೀನಿ. ಕಟಿಂಗ್ ಮಾಡಬೇಕಾದ್ರೆ ನಾವು ಡಾಟ್ ಅನ್ನೋದು ಸ್ಮೂತಾಗಿ ಕಟಿಂಗ್ ಮಾಡ್ಕೋಬೇಕು. ನೋಡಿ ಈ ರೀತಿ ಶೇಪ್ ಅನ್ನೋದು ಡ್ರಾ ಮಾಡಿಕೊಂಡೆ. ಈಗ ನಾವು ಡೈರೆಕ್ಟ್ ಲೈನಿಂಗ್ ಮೇಲೆ ಮಾರ್ಕ್ ಮಾಡಿರೋದ್ರಿಂದ ಸೊ ನಾವು ಮಿಡ್ಲಲ್ಲಿ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ಗೆ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಬೇಕು. ಎರಡೂ ಪ್ಯಾನಲ್ಸ್ಗೂ 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಇಲ್ಲಿ ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಕಟ್ ಮಾಡಿರೋದ್ರಿಂದ ಒಂದು ವೇಳೆ ನಾನು ಹೀಗೆ ಕಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ನಾವು ಎಕ್ಸ್ಟ್ರಾ ಇನ್ನೊಂದು ಸಲ ಲೈನಿಂಗ್ ಅನ್ನೋದು ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದ್ರ ಬದಲು ಲೈನಿಂಗ್ ಮೇಲೇ ಯಾವ ರೀತಿ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಂಡು ನಾವು ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ಕಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಅದಕ್ಕೂ ಮೊದಲು ಈ ರೀತಿ ಪ್ರಿನ್ಸಸ್ ಕಟ್ ಮಾಡೋದಕ್ಕಿಂತ ಮೊದಲು ಎರಡೂ ಶೇಪ್ಸ್ನ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮಗೆ ಇರಬೇಕು. ನನಗೆ 11.5 ಅನ್ನೋದು ಎರಡೂ ಪ್ಯಾನಲ್ಸ್ ಅನ್ನೋದು ಮ್ಯಾಚ್ ಆಗ್ತಾಯಿದೆ. ನೋಡಿ ಒಂದು ಲೈನಿಂಗ್ ಅನ್ನೋದು ಈ ರೀತಿ ತಿರುಗಿಸ್ಕೊಂಡು ಅದರ ಪಕ್ಕದಲ್ಲಿ ನಾನು ಈ ರೀತಿ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಟ್ಯಾಪ್ ಮಾಡ್ಕೊಂಡಾಗ ನಮಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ ವಿಸಿಬಲ್ಲು. ನಮ್ಗೆ ಇನ್ನೊಂದು ಪ್ರಿನ್ಸಸ್ ಕಟ್ ಪ್ಯಾನಲ್ ಅನ್ನೋದು ಈ ರೀತಿ ಕಾಣಿಸ್ತಿರುತ್ತೆ. ಸೇಮ್ ನನಗೇನು ಮಾರ್ಕ್ ಕಾಣಿಸ್ತಿದೆಯೋ ಆ ಮಾರ್ಕ್ ಪ್ರಕಾರ ನೀಟಾಗಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಮಾರ್ಕಿಂಗ್ ಪ್ರಕಾರ ನಾವು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು ಸುತ್ತಲೂ. ಈಗ ಮೊದಲಿನ ಥರ ನೀಟಾಗಿ ಲೈನಿಂಗ್ ಅನ್ನೋದು ನೀಟಾಗಿ ಪ್ಲೇಸ್ ಮಾಡಿಕೊಂಡು ಈಗ ನಮಗೇನು ಉಕ್ಸ್ಪಟ್ಟಿ ಸೈಡು ಪ್ರಿನ್ಸಸ್ ಕಟ್ ಪ್ಯಾನಲ್ ಇದೆಯಲ್ಲ ಆ ಪ್ಯಾನಲ್ಗೆ ಸುತ್ತಲೂ ನಾವು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ವಿ. ನೋಡಿ ಕೆಳಗಡೆ ವೇಸ್ಟ್ ಲೈನ್ ಹತ್ರ 1/2 ಇಂಚ್ ಮಾರ್ಜಿನು, ಹಾಗೆ ಮಿಡ್ಲಲ್ಲಿ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ಅಟ್ಯಾಚ್ ಮಾಡೋದಕ್ಕೆ ನಮಗೆ ಮಿಡ್ಲಲ್ಲಿ 1/2 ಇಂಚ್ ಮಾರ್ಜಿನ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಆರ್ಮ್ ರೌಂಡ್ ಹತ್ರ ಕೂಡ 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಹತ್ರ ನಾನು 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ತಿದ್ದೀನಿ. ಸೊ ಫ್ರಂಟ್ ಪಾರ್ಟ್ ಆರ್ಮ್ ರೌಂಡ್ ಹತ್ರ ಕೂಡ 1/2 ಇಂಚ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಈ ರೀತಿ ಸಿಂಪಲ್ಲಾಗಿ ನೀವು ಲೈನಿಂಗ್ ಮೇಲೇ ನೀವು ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ಗೆ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೋದು. ಬಸ್ಟ್ ಪಾಯಿಂಟ್ ಹತ್ರ ಒಂದು ನಾಚ್ ಅನ್ನೋದು ಹೊಡ್ಕೊಳ್ಳಿ, ಹಾಗೆ ಫ್ರಂಟ್ ಡೀಪ್ ಹತ್ರ ಕೂಡ ಒಂದು ನಾಚ್ ಅನ್ನೋದು ಹೊಡ್ಕೊಳ್ಳಿ. ಸೇಮ್ ಇದೇ ಮೆಥಡ್ ಪ್ರಕಾರ ಇನ್ನೊಂದು ಪ್ರಿನ್ಸಸ್ ಕಟ್ ಪ್ಯಾನಲ್ಗೂ ಕೂಡ ನೀವು ಈ ರೀತಿ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನನಗಿಲ್ಲಿ ಲೈನಿಂಗ್ ಶಾರ್ಟೇಜ್ ಇರೋದ್ರಿಂದ ಸ್ಲೀವ್ಸ್ಗೆ ಬೇರೆ ಲೈನಿಂಗನ್ನು ತೊಗೊಂಡು ಕಟಿಂಗ್ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಬ್ಯಾಕ್ ಪಾರ್ಟಲ್ಲಿ ನಾನು ಆರ್ಮ್ ರೌಂಡನ್ನು ಚೆಕ್ ಮಾಡ್ಕೊಂಡಾಗ ನನಗೆ 7.75 ಇಂಚಸ್ ಅನ್ನೋದು ಬಂದಿದೆ. ಆ 7.75 ಇಂಚಸ್ಗೆ ನಾವು ಸ್ಲೀವ್ಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು.
ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಲೈನಿಂಗ್ ಅನ್ನೋದು ಡಬಲ್ ಫೋಲ್ಡಲ್ಲಿದೆ, ಮತ್ತು ಇನ್ನೊಂದು ಸಲ ಈ ರೀತಿ ಫೋಲ್ಡಿಂಗ್ ಅನ್ನೋದು ತೊಗೊತಾ ಇದ್ದೀನಿ. ಕೆಳಗಡೆ ಒಂದು ಬೇಸ್ ಲೈನು, 1/2 ಇಂಚು ಮಾರ್ಜಿನ್ಗೋಸ್ಕರ ಇನ್ನೊಂದು ಲೈನು. ಈಗ ನನಗೆ ಬೇಕಾಗಿರೋ ಸ್ಲೀವ್ಸ್ ಲೆಂತ್ ಬಂದು 10.5, ಮೇಲ್ಗಡೆ 1/2 ಇಂಚು ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡಿಕೊಂಡು 11 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ 1/2 ಇಂಚು ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ. ಅಲ್ಲಿ ಕೂಡ ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟಲ್ಲಿ ನನಗೆ ಬಂದಿರೋದು 7.75 ಇಂಚು ನೋಡಿ. ಅದರಲ್ಲಿ 3/4 ಇಂಚಿನ ಮೈನಸ್ ಮಾಡಿ ನಾನು 7 ಇಂಚಸ್ಗೆ ವಿಡ್ತ್ ಅನ್ನೋದು ಮಾರ್ಕ್ ಮಾಡಿಕೊಂಡೆ. ಆ 7 ಇಂಚಸ್ನ ಡಿವೈಡೆಡ್ ಬೈ 2 ಮಾಡಿದ್ರೆ 3.5 ಇಂಚ್ ಅನ್ನೋದು ಬರುತ್ತೆ ನೋಡಿ. ಆ 3.5 ಇಂಚಿನ ನಾನು ಕ್ಯಾಪ್ ಹೈಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಮೇಲ್ಗಡೆ ಲೈನಿಂದ ಕೆಳಗಡೆ ಲೈನಿಗೆ ಈ ರೀತಿ ಕ್ರಾಸಾಗಿ ಟೇಪನ್ನು ಇಟ್ಟಾಗ 7.75 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ನೀವು ಟೇಪನ್ನು ಕ್ರಾಸಾಗಿ ಇಟ್ಟಾಗ ನಿಮಗೆ ಬ್ಯಾಕ್ ಪಾರ್ಟಲ್ಲಿ ಏನು ಆರ್ಮ್ ರೌಂಡ್ ಬಂದಿರುತ್ತೋ ಆ ಆರ್ಮ್ ರೌಂಡ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀವು ಒಂದು ಮಾರ್ಕ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಸಪೋಸ್ ನಿಮಗೆ 8 ಇಂಚಸ್ ಬಂದಿದ್ದರೆ ಫೋಲ್ಡಿಂಗ್ ಸೈಡಿಂದ 8 ಇಂಚಸ್ ಕೆಳಗಡೆ ಲೈನಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಎಕ್ಸ್ಟ್ರಾ 2 ಇಂಚಸ್ ಮಾರ್ಜಿನ್ ಅನ್ನೋದು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ಲೀವ್ಸ್ ಲೂಸ್ ಅನ್ನೋದು 11.5 ಇದೆ, ಅದರಲ್ಲಿ ಅರ್ಧ ಅಂದರೆ 5.75 ಇಂಚು, ಮತ್ತು 2 ಇಂಚಸ್ ಮಾರ್ಜಿನ್ಗೋಸ್ಕರ ಮೇಲ್ಗಡೆ ಲೈನಲ್ಲಿ 1 ಇಂಚಿಗೆ ಈ ರೀತಿ ಮೀಟಿಂಗ್ ಪಾಯಿಂಟ್ನ ಅರೇಂಜ್ ಮಾಡಿಕೊಂಡು ಈ ರೀತಿ ಸ್ಲೀವ್ಸ್ ಮಾರ್ಕಿಂಗ್ ಸ್ಕೇಲನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಸ್ಲೀವ್ಸ್ ಶೇಪ್ ಅನ್ನೋದು ಡ್ರಾ ಮಾಡ್ಕೋಬೇಕು ನೋಡಿ. ಈ ರೀತಿ ಸೈಡ್ ಸೀಮ್ ಲೈನ್ ಕಡೆಯೂ ಈ ರೀತಿ ಲೈನ್ಸ್ ಅನ್ನೋದು ಡ್ರಾ ಮಾಡ್ಕೊಂಡಿದ್ದ ನಂತರ ನಮಗೆ ಲೈನ್ ಈ ರೀತಿ ಕ್ರಾಸಾಗಿ ಹೋದಾಗ ನಾವು ಕಂಪಲ್ಸರಿ 90 ಡಿಗ್ರಿ ಅನ್ನೋದು ಚೆಕ್ ಮಾಡಿಕೊಂಡು ಈ ರೀತಿ ನಮಗೆ ಎಷ್ಟು ಡೌನ್ ಸಿಗುತ್ತೋ ಅಷ್ಟು ಡೌನ್ಗೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನಾನೀಗ ಏನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಪೀಸ್ ಅನ್ನೋದು ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿದ ನಂತರ ನಾನು ಫ್ರಂಟ್ ಶೇಪ್ ಅನ್ನೋದು ಕಟ್ ಮಾಡ್ಕೊಳ್ತೀನಿ. ವಿಡಿಯೋ ನಿಮಗೆ ಯೂಸ್ಫುಲ್ ಇದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಮೈನ್ ಫ್ಯಾಬ್ರಿಕ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಆ್ಯಸ್ ಯೂಸ್ವಲಾಗಿ ನಾವು ಬಾರ್ಡರ್ ಬಂದಿದ್ದರೆ ಕೆಳಗಡೆ ವೇಸ್ಟ್ ಲೈನ್ಗೆ ಬಾರ್ಡರ್ ಬರೋ ಥರ ಕಟ್ ಮಾಡ್ಕೊಳ್ತೀವಿ ಮೈನ್ ಫ್ಯಾಬ್ರಿಕಲ್ಲಿ. ನಾವಿಲ್ಲಿ ಬಾರ್ಡರನ್ನು ಪ್ಯಾಚ್ ವರ್ಕಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ನೋಡಿ ಯಾವ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೆಂಟರ್ಗೆ ಬ್ಯಾಕ್ ಪಾರ್ಟಲ್ಲಿ ಸೆಂಟರ್ಗೆ ಬಾರ್ಡರ್ ಬರೋ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಲೌಸ್ ಪ್ಯಾಟ್ರನನ್ನು ನಾವು ಸ್ಟಿಚ್ ಮಾಡ್ಕೋಬೇಕಂದ್ರೆ ಸೇಮ್ ಇದೇ ಮೆಥಡಲ್ಲೇ ನೀವು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೋಬೇಕು. ಸುತ್ತಲೂ 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇರೋ ಥರ ನೋಡಿಕೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ಕೂಡ ಪ್ಲೇಸ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು ಸುತ್ತಲೂ ಜಾಸ್ತಿ ಇರೋ ಥರ, ಒಂದು 1/2 ಇಂಚ್ ಜಾಸ್ತಿ ಇರೋ ಥರ ನೋಡಿಕೊಂಡು ನೀವು ಬ್ಲೌಸು ಅನ್ನೋದು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ನೆಕ್ ಶೇಪ್ಸ್ ಅನ್ನೋದು ಕಟ್ ಮಾಡ್ತಾ ಇಲ್ಲ, ಯಾಕಂದರೆ ಕ್ಯಾನ್ವಾಸನ್ನು ಯೂಸ್ ಮಾಡ್ತಿರೋದ್ರಿಂದ ಫ್ರಂಟಲ್ಲಿ ನೆಕ್ ಶೇಪ್ ಅನ್ನೋದು ನಾನು ಕಟ್ ಮಾಡ್ತಾ ಇಲ್ಲ. ಬ್ಲೌಸ್ಗೆ 2 ಸೈಡ್ ಬಾರ್ಡರ್ ಬಂದಿದೆ ನೋಡಿ. ಈ ಬಾರ್ಡರನ್ನು ನಾನು ಸ್ಲೀವ್ಸ್ಗೋಸ್ಕರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸ್ಲೀವ್ಸ್ಗೂ ಕೂಡ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಲ್ಲ ಪ್ಯಾಟ್ರನ್ನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಸ್ಲೀವ್ಸ್ಗೂ ಕಟ್ ವರ್ಕ್ ಪ್ಯಾಟ್ರನ್ ಅನ್ನೋದು ಸ್ಯಾರಿಯಲ್ಲಿ ಏನು ಕಲರ್ ಇದೆಯೋ ಆ ಪೀಸನ್ನು ಯೂಸ್ ಮಾಡಿಕೊಂಡು ಪ್ಯಾಟ್ರನ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ನೋಡಿ ಸ್ಲೀವ್ಸ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಎಷ್ಟು ಇಂಚು ನಾನು ಪ್ಯಾಚ್ ಅನ್ನೋದು ಕೊಡ್ತೀನಿ ಅಂದರೆ ಒಂದು 3 ಇಂಚಸ್ ಪ್ಯಾಚ್ ಅನ್ನೋದು ಕೊಡ್ತೀನಿ ಅಂತ ಅಂದ್ಕೊಂಡ್ರು ನಾನು ಅದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಕೆಳಗಡೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಬಿಟ್ಟು 3 ಇಂಚಿಗೆ ಒಂದು ಪಾಯಿಂಟ್ ಅನ್ನೋದು ಅರೇಂಜ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಮಗೆ ಸ್ಯಾರಿಯಲ್ಲಿ ಏನು ಕಲರ್ ಇದೆಯೋ ಆ ಕಲರ್ ಅನ್ನೋದು ಪ್ಯಾಚ್ ವರ್ಕ್ ಅನ್ನೋದು ಬರುತ್ತೆ. ಅದ್ರ ಮೇಲ್ಗಡೆ ನಮಗೆ ಬಾರ್ಡರ್ ಅನ್ನೋದು ಬರಬೇಕು. ಇಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ನಮಗೆ ಲೆಂತ್ ಸಾಕಾಗುತ್ತಾ ಇಲ್ವಾ ಸ್ಲೀವ್ಸ್ ಲೆಂತ್ ಅನ್ನೋದು. ನಾನು ಸ್ಟಿಚಿಂಗ್ ಮಾಡೋವಾಗ ಕಟ್ ಮಾಡ್ಕೊಳ್ಳೋಣ ಅಂತ ನಾನು ಡೈರೆಕ್ಟಾಗಿ ಸ್ಲೀವ್ಸ್ ಲೆಂತ್, ಲೈನಿಂಗಲ್ಲಿ ಸ್ಲೀವ್ಸ್ ಲೆಂತ್ ಎಷ್ಟಿದೆಯೋ ಅಷ್ಟಕ್ಕೆ ನಾನು ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ಕೊಡ್ತೀನಿ ಯಾವ ರೀತಿ ನಾವು ಈ ಪ್ಯಾಟರ್ನ್ ಸ್ಲೀವ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು ಅಂತ. ವಿಡಿಯೋ ಯೂಸ್ಫುಲ್ ಆಗಿದೆ, ವಿಡಿಯೋಗೊಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.